ಪ್ರಾರ್ಥನೆಯ ಮೂಲಕ ಬುದ್ಧಿಶಕ್ತಿಯನ್ನು ಬೆಳೆಸ್ಕೊಳ್ತೀರಾ. ಅನಂತರ ನಿಮ್ಮ ನೈತಿಕ ಶಕ್ತಿ. ನೈತಿಕ ಶಕ್ತಿ ಅಂತ ಹೇಳಿದಾಗ ಸತ್ಯ, ನ್ಯಾಯ, ಪ್ರಾಮಾಣಿಕತೆ, ನಿಷ್ಕಪಟತೆಯಿಂದ ಇರುವುದು, ಈ ಎಲ್ಲ ಮೌಲ್ಯಗಳನ್ನು ನೀವು ನೈತಿಕ ಮೌಲ್ಯ, ಈ ಎಲ್ಲ ಮೌಲ್ಯಗಳನ್ನು ನೀವು ಅಭ್ಯಾಸ ಮಾಡುವುದರ ಮೂಲಕ ನೈತಿಕ ಶಕ್ತಿಯನ್ನು ಬೆಳೆಸಿಕೊಳ್ತೀರಾ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ಪ್ರಚಂಡ ಶಕ್ತಿ ಇತ್ತು. ಒಂದು ಸಲ ಸ್ವಾಮಿ ವಿವೇಕಾನಂದರು ವಿಮರ್ಶೆ ವಿದ್ಯಾರ್ಥಿಯಾಗಿದ್ದಾಗ ಅವರು ಮನೆಯಲ್ಲಿ ಓದಿ ಹೋಗ್ತಾ ಇದ್ದಾರೆ. ಓದಿ ಹೋಗುವಾಗ ಅವರು ಬೀಳ್ತಾರೆ. ಬಿದ್ದಾಗ ಹೊಸ್ತಿಗೆ ಅವರ ಹಣೆಗೆ ಪೆಟ್ಟು ಆಗುತ್ತೆ. ಆಗ ಬಹಳ ರಕ್ತ ಬರುತ್ತೆ. ಅದನ್ನು ನೋಡಿ ಅವರ ಗುರು ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅವರು ಬಿದ್ದದ್ದು ಒಳ್ಳೆಯದಾಯಿತು, ಅದರಿಂದ ಅವರಲ್ಲಿರುವಂತಹ ಪ್ರಚಂಡ ಶಕ್ತಿ ಕಂಟ್ರೋಲ್ಗೆ ಬರುವಂತಾಯಿತು. ಅಂದ್ರೆ ನಾವು ಕಲ್ಪಿಸಿಕೊಂಡು ನೋಡಬೇಕು, ಸ್ವಾಮಿ ವಿವೇಕಾನಂದರಲ್ಲಿ ಎಂಥ ಒಂದು ಪ್ರಚಂಡ ಶಕ್ತಿ ಇತ್ತು. ಆ ಪ್ರಚಂಡ ಶಕ್ತಿಯ ಬಲದಿಂದ ಅವರು ಇಡೀ ವಿಶ್ವಕ್ಕೆ ಮಹಾನ್ ಸಂದೇಶವನ್ನು ನೀಡಿದರು. More and grow, more everything seems to me to life in happiness. This is my new gospel. ನಾನು ದೊಡ್ಡವರಾದಷ್ಟು ನನಗೆ ನಿರ್ಭಯತೆ, ಪರಾಕ್ರಮ ಎಂಬ ಶಬ್ದದಲ್ಲಿ ಎಲ್ಲ ಮೌಲ್ಯವೂ ಅಡಗಿದೆ ಎಂದು ಅನಿಸುತ್ತಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, fearlessness is the only religion to be taught. ಮಾನವತೆಗೆ ಬಗ್ಗೆ ಹೇಳ್ತಾರೆ. ಸ್ವಾಮೀಜಿಯವರ ವ್ಯಕ್ತಿತ್ವದಲ್ಲಿ ಈ ಮೌಲ್ಯ ಯಾವ ರೀತಿ ಅಡಕ